ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಕ್ಯಾನ್ಸರ್ ದಿನೇ ದಿನೇ ಹೆಚ್ಚುತ್ತಾ ಇದೆ. ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ನೀವು ನೋಡಿರ್ತೀರಾ. ನಿಮ್ಮ ನೆರೆಹೊರೆಯಲ್ಲಿರ್ಬೋದು, ನಿಮ್ಮ ಮನೆಯಲ್ಲಿರ್ಬೋದು, ಈ ತರ ಅನೇಕ ಕ್ಯಾನ್ಸರ್ ಕುರಿತಾದಂತಹ ಪ್ರಕರಣಗಳನ್ನು ನೀವು ನೋಡಿರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ಮಹಿಳೆಯರಲ್ಲೂ ಕೂಡ ಸಾಕಷ್ಟು ಕ್ಯಾನ್ಸರ್ ಉಂಟಾಗ್ತಾ ಇದೆ ಮತ್ತು ಆ ಸಂಖ್ಯೆ ಜಾಸ್ತಿ ಆಗ್ತಾ ಅನ್ನುವಂಥ ಒಂದು ಕಳವಳ ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಮಹಿಳೆಯರಲ್ಲಿ ಯಾಕೆ ಕ್ಯಾನ್ಸರ್ ಹೆಚ್ಚುತ್ತಾ ಇದೆ, ಇದಕ್ಕೆ ಕಾರಣ ಏನು, ಇದಕ್ಕೆ ವೈದ್ಯಕೀಯವಾಗಿ ತಜ್ಞರು ಡಾಕ್ಟರ್ಗಳು ಏನು ಹೇಳ್ತಾರೆ, ಈ ಎಲ್ಲ ಮಾಹಿತಿಗಳನ್ನ ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ ಮತ್ತು ಜೆನಮಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೋಣ. ನಮಸ್ಕಾರ ಮಾಲಿನಿ ಸುತ್ತೂರ್ ಅವರೇ. ಅಂದಹಾಗೆ ಇವತ್ತಿನ ಎಪಿಸೋಡ್ ನಾವು ಕ್ಯಾನ್ಸರ್ ಬಗ್ಗೆ, ಅದು ಸಹಜವಾಗಿ ಬಹಳ ಇತ್ತೀಚಿನ ದಿವಸಗಳಲ್ಲಿ ಸುದ್ದಿಯಲ್ಲಿ ಇರುವಂತದ್ದು. ಹೇಗೆ ಡಯಾಬಿಟಿಕ್ಸ್ ಅದೇ ರೀತಿ ಕ್ಯಾನ್ಸರ್ ಕೂಡ ಇವತ್ತು, ಮುಂಚೆ ಅದು ಶ್ರೀಮಂತರ ಕಾಯಿಲೆ ಅಂತ ಹೇಳ್ತಾ ಇದ್ರು, ಬಟ್ ಇವತ್ತು ಎಲ್ಲ ಮಧ್ಯಮ ವರ್ಗದ್ದು, ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಎಲ್ಲರ ಮನೆಗಳಲ್ಲೂ ಕೂಡ ಸಾಮಾನ್ಯ ಆಗಿದೆ ಅನ್ನುವಂಥ ಪರಿಸ್ಥಿತಿ. ಸೊ ಅದ್ರ ಜೊತೆಗೆ ಏನಂದ್ರೆ ಮಹಿಳೆಯರಲ್ಲೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಅಂತ ಕೆಲವು ತಜ್ಞರು, ವೈದ್ಯರು ಹೇಳ್ತಾ ಇದ್ದಾರೆ. ಸೊ ತಜ್ಞರಾಗಿ ತಾವು ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಕ್ಯಾನ್ಸರ್ ಅನ್ನುವುದು ಎಂಥವರ ಮನಸ್ಸಿನಲ್ಲೂ ಒಂದು ಭಯ ಹುಟ್ಟಿಸುವಂತಹ ಕಾಯಿಲೆ ಎನ್ಬೋದು. ಈಗ ನಮ್ಮ ಜಗತ್ತನ್ನು ಕಾಡುವ ಬಹಳಷ್ಟು ಕಾಯಿಲೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಮಧುಮೇಹ ಆಗ್ಬೋದು, ಬೊಜ್ಜುತನ, ಬಂಜೆತನ, PCOD, ನಿದ್ರಾಹೀನತೆ, ಬೇರೆ ಬೇರೆ ಥರದ ಕಾಯಿಲೆ. ಆದರೆ ಎಲ್ಲದಕ್ಕೂ ಎಲ್ಲೋ ಒಂದು ಕಡೆ ಅದನ್ನ ಮ್ಯಾನೇಜ್ ಮಾಡ್ಬಿಡ್ಬೋದು, ಒಂದು ಮದ್ದಿದೆ ಅನ್ನೋ ಥರ ಅನ್ಸುತ್ತೆ. ಆದರೆ ಕ್ಯಾನ್ಸರ್ ಅಂತಂದಾಗ ಎಂಥವ್ರಿಗೂ ಒಂದು ಅಳುಕೋ, ಅದಕ್ಕೂ ಒಳ್ಳೆ ಮದ್ದಿದೆ ಈಗ, ಆದರೆ ಅದನ್ನ ಒಂದು ನಿವಾರಣೆ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಆದರೆ ಎಲ್ಲೋ ಒಂದ್ ಕಡೆ ಭಯ ಆಗಕ್ಕೆ ಶುರು ಆಗೋಗುತ್ತೆ, ಏನಾಗುತ್ತೋ, ಬದುಕ್ತೀನೋ ಇಲ್ವೋ ಅಂತೇಳಿ. ಇತ್ತೀಚಿನ ದಿನದಲ್ಲಿ ಒಂದು ಅಂಕಿಅಂಶ ಪ್ರಕಾರ ನಾವು ನೋಡೋದಾದ್ರೆ, ಕರ್ನಾಟಕದಲ್ಲಿ ಅದು ಹೆಚ್ಚಾಗಿ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ಗೆ ಅವರು ತುತ್ತಾಗ್ತಿದ್ದಾರೆ ಅಂತ ವೈದ್ಯಕೀಯ ವರದಿಗಳು ತಿಳಿಸ್ತಾ ಇದೆ. ಲೀಡಿಂಗ್ ಕಾಸ್ ಆಫ್ ಡೆತ್ ಇಡೀ ಜಗತ್ತಲ್ಲಿ ಯಾವುದು ಅಂತ ನಾವು ನೋಡೋದಾದ್ರೆ, ಮಹಿಳೆಯರಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಸ್ತನ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅಂತೀವಿ. ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್, ಅದು ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ನಾವು ಏನ್ ಹೇಳ್ತೀವಿ, ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಸಂಶೋಧಕರ ಪ್ರಕಾರ ಏನಕ್ಕೆ ಈ ತರ ಇಷ್ಟೊಂದು ಹೆಚ್ಚು ಆಗ್ತಾ ಇದೆ ಅಂದ್ರೆ, ಒಂದು ಅವೇರ್ನೆಸ್ ಅಂತ. ಮೊದಲೆಲ್ಲ ಇದ್ರ ಬಗ್ಗೆ ಅರಿವಿರ್ತಿರ್ಲಿಲ್ಲ, ಜನ ತೀರೋಗ್ತಾ ಇದ್ರು ಅಂತಾರೆ. ಒಂದು ಅವೇರ್ನೆಸ್ ಹೆಚ್ಚಾಗ್ತಾ ಇದೆ, ಅದಕ್ಕೇನೆ ಡಿಟೆಕ್ಷನ್ ಸಹ ಜಾಸ್ತಿ ಆಗ್ತಿದೆ ಅಂತಾರೆ. ಅದರ ಹೊರತಾಗಿ ಮಹಿಳೆಯರಲ್ಲಿ ಏನಕ್ಕೆ ಸ್ತನ ಕ್ಯಾನ್ಸರ್ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಒಂದಷ್ಟು ಕಾರಣಗಳಿದೆ. ಮೊದಲನೇದಾಗಿ, ಯಾವ ಹೆಣ್ಣು ಬೇಗ ಋತುಮತಿಯಳಾಗ್ತಾಳೆ ಅಂತವರಿಗೆ ಮುಂದಿನ ದಿನದಲ್ಲಿ ಸ್ತನ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ, ಇದು ನಾನು ಹೇಳ್ತಿರೋದೆಲ್ಲ ಸಾಧ್ಯತೆ ಅಂದ್ರೆ ಬಂದೇ ಬರುತ್ತೆ ಅಂತ 100% ಯಾರು ಭಯ ಪಡಬೇಕಾಗಿಲ್ಲ. ಸಾಧ್ಯತೆಗಳು ಬೇರೆಯವ್ರಿಗೆ ಹೋಲಿಸಿದ್ರೆ ನಿಮ್ಗೆ ಆ ಸಾಧ್ಯತೆ ಜಾಸ್ತಿ ಅಂತ. ತುಂಬಾ ಬೇಗ ಹೆಣ್ಣು ಮಕ್ಕಳು ಋತುಮತಿಯರಾದ್ರೆ, ಈಗ ಮೊದಲೆಲ್ಲ ನೋಡಿ, ಹಿಂದಿನ ಕಾಲದಲ್ಲಿ ಒಂದು 14, 16, 18 ವರ್ಷ ಆದ್ರೂ ಹೆಣ್ಣು ಮಕ್ಕಳು ಋತುಮತಿಯರಾಗ್ತಿರ್ಲಿಲ್ಲ. ಇವಾಗ ಯಾವ ತರ ಪರಿಸ್ಥಿತಿ ಅಂದ್ರೆ, 10 ವರ್ಷದ ಪುಟ್ಟ ಮಗು, 8 ವರ್ಷದ ಮಕ್ಕಳು ಸಹ ಋತುಮತಿಯರಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಬೇಕಾದಷ್ಟಿದೆ. ನಮ್ಮ ಜೀವನ ಶೈಲಿ, ಅವರ ಆಹಾರ ಪದ್ಧತಿ ಬದಲಾವಣೆ ಆಗಿದೆ. ನಾವು ಸೇವಿಸುವ ಆಹಾರದಲ್ಲಿ, ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಮಾಂಸಾಹಾರಿಗಳಾದ್ರೆ ಈ ಕೋಳಿ ಎಲ್ಲ ತಿಂತಾರಲ್ಲ ನೋಡಿ, ಈಗ ಅದನ್ನ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಹಾರ್ಮೋನ್ ಕೊಟ್ಟಿರ್ತಾರೆ, ಗ್ರೋತ್ ಹಾರ್ಮೋನ್ ಇಂಜೆಕ್ಟ್ ಮಾಡಿರ್ತಾರೆ. ಅದನ್ನ ನಾವು ಸೇವನೆ ಮಾಡಿದಾಗ ಅದರ ಟಿಶ್ಯೂಸ್ ಅಲ್ಲಿ, ಅದರ ಸ್ನಾಯುಗಳಲ್ಲಿ ಗ್ರೋತ್ ಹಾರ್ಮೋನ್ ಇರುತ್ತದು, ಎಲ್ಲೂ ಹೋಗಿರಲ್ಲ. ಅದನ್ನ ನಾವು ಸೇವಿಸಿದಾಗ ಏನಾಗುತ್ತೆ, ನಮ್ಮ ದೇಹ ಗ್ರೋತ್ ಹಾರ್ಮೋನ್ ಹೋಗುತ್ತೆ. ಸೊ ಗ್ರೋತ್ ಹಾರ್ಮೋನ್ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ಬಾಡಿಗೆ ಒಂದು ಸಿಗ್ನಲ್ ಬಂತು, ಈಗ ನಿನ್ನ ದೇಹದಲ್ಲಿ ಸ್ವಲ್ಪ ದಪ್ಪ ಆಗ್ತಾರೆ, ಅದೆಲ್ಲ ಆಗಿ ಬಾಡಿಲಿ ಒಂದು ಸಿಗ್ನಲ್ ಸಿಕ್ಕುತ್ತೆ ಹೈಪೋಥಾಲಮಸ್ಗೆ, ಅಂದ್ರೆ ಅದೊಂದು ಗ್ರಂಥಿ. ಅದೇನ್ ಹೇಳುತ್ತೆ ಅಂದ್ರೆ, ನೀನು ರೆಡಿ ಆಗಿದ್ಯಾ, ಈಗ ನೀನು ಋತುಮತಿಯರಾಗ್ಬೋದು ಅನ್ನೋ ತರ ಒಂದು ಸಿಗ್ನಲ್. ಅದಕ್ಕೋಸ್ಕರ ಸಣ್ಣ ಪುಟ್ಟ ಮಕ್ಕಳು, 8-10 ವರ್ಷದ ಮಕ್ಕಳುಗಳು ಋತುಮತಿಯರಾಗ್ತಿದ್ದಾರೆ. ಇದು ಒಂದು ಬಹಳ ಒಂದು ಮುಖ್ಯವಾದ ಕಾರಣ. ಮತ್ತೆ ಲೇಟ್ ಮೆನೋಪಾಸ್ ಅಂತ ಅಂತೀವಿ. ಲೇಟ್ ಮೆನೋಪಾಸ್ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಭಾರತೀಯ ಹೆಂಗಸರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಈ ಮೆನೋಪಾಸ್ ಅಂದ್ರೆ ಋತುಚಕ್ರ ನಿಲ್ಲ ಅಂತದ್ದು. ಋತುಚಕ್ರ ನಿಲ್ಲುತ್ತಲ್ಲ, ಅದು ಅಂದ್ರೆ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬಿಡುಗಡೆ ಆಗುತ್ತೆ ಋತುಚಕ್ರ ಆರಂಭ ಆದಾಗ. ಅದು ನಿಲ್ಲದು 50 ವರ್ಷ, ಆನ್ ಆವರೇಜ್ 50 ವರ್ಷ ಅಂತಾರೆ. ಅದು 48ಕ್ಕೆ ಆಗ್ಬೋದು, 49, 50 ಈ ತರ, ಅಂದ್ರೆ ಆವರೇಜ್ ತಗೊಂಡಾಗ 50 ವರ್ಷ, 50.5 ಅಂತಾರೆ. ಅಂದ್ರೆ 50ವರೆ ವರ್ಷಕ್ಕೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಆ ಋತುಚಕ್ರ ನಿಲ್ಲುತ್ತೆ ಅಂತ ಹೇಳ್ತಾರೆ. ಇದು ಕೆಲವೊಮ್ಮೆ ಇನ್ನೂ ಜಾಸ್ತಿ ಆಗೋಗುತ್ತೆ, ಅಂದ್ರೆ ಲೇಟ್ ಮೆನೋಪಾಸಲ್ ಇನ್ನು 55 ಆಗ್ಬೋದು,
ಅಂತವರಿಗೆ ಅರ್ಲಿ ಮೆನ್ಸ್ಟ್ರೇಷನ್, ಲೇಟ್ ಮೆನೋಪಾಸು ಇದು ಬಹಳ ಪ್ರಮುಖವಾದ ಕಾರಣ. Okay. ಇದರ ಜೊತೆಗೆ ಬೇಕಾದಷ್ಟು ಫ್ಯಾಕ್ಟರ್ಸ್ ಗಳಿದೆ. ನಾವು ಸೇವಿಸುವ ಆಹಾರದಲ್ಲಿರುವ ಕಲರಿಂಗ್ ಏಜೆಂಟ್ ಆಗ್ಬೋದು, ಪ್ರಿಸರ್ವೇಟಿವ್ಸ್ ಆಗ್ಬೋದು, ಫುಡ್ ಎಡಿಟಿವ್ಸ್ ಆಗ್ಬೋದು, ಇದರಲ್ಲೆಲ್ಲ ಕಾರ್ಸಿನೋಜನ್ಗಳಿರುತ್ತೆ. ಕಾರ್ಸಿನೋಜನ್ ಅಂದ್ರೆ ಕ್ಯಾನ್ಸರ್ ಉಂಟು ಮಾಡುವ ವಸ್ತುಗಳು. Okay. ಇದರಿಂದನೂ ಸಹ ಬ್ರೆಸ್ಟ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್ ಇದೆಲ್ಲ ಬರೋ ಸಾಧ್ಯತೆನೂ ಇದೆ. Okay. ಇದು ಒನ್ ಆಫ್ ದ ಇವೆಲ್ಲ ಒಂದೊಂದು ಕಾರಣಗಳು. ಹಾ. ನಾವು ಎಕ್ಸ್ಪೋಸ್ ಯಾವ ರೀತಿ ಆಗ್ತೀವಿ ಅನ್ನೋದ್ರ ಮೇಲೆ. ಇದಕ್ಕಿಂತ ಪ್ರಮುಖವಾದ ಮತ್ತೊಂದು ಕಾರಣ ಇತ್ತೀಚೆಗೆ ಸ್ತನ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದಕ್ಕೆ Correct. ಅವಿವಾಹಿತರು ಅನ್ನೋದು ಒಂದು ಹೇಳೋದು, ಮತ್ತೆ ವಿವಾಹಿತರಾದ್ರೂ ಹಾ. ಮಕ್ಕಳ ಆಗದೆ ಇರೋ ಅಂತದ್ದು. Okay. ಈಗ ಮಕ್ಕಳಾಗೋದಕ್ಕೂ ಕ್ಯಾನ್ಸರ್ ಬರೋದಕ್ಕೂ ನೇರ ಸಂಬಂಧ ಇದೆ, ಅದು ನಮಗ್ ಗೊತ್ತಿಲ್ಲ. ಹಾ. ಹಾಗಾಗಿ ನೋಡಿ, ಇತ್ತೀಚಿನ ದಿನದಲ್ಲಿ ನಮ್ಮ ಯುವತಿಯರು ಏನಂತಂದ್ರೆ ಎಲ್ಲ ಕೆರಿಯರ್ ಅಂತ ನಿಮ್ಗೆ ಗೊತ್ತಿದೆ, ಹೌದೌದು. ಕೆರಿಯರ್ ಓರಿಯೆಂಟೆಡ್. ನಿಜ. ನನಗೆ ಮಕ್ಕಳೇ ಬೇಡ, ನಾನು ಹಾಗೆ ಇರ್ತೀನಿ Correct. ಅಥವಾ ಅಡಾಪ್ಟ್ ಮಾಡ್ಕಂತೀನಿ ಹೌದು. ಅಂತ ಅನ್ಕಂತಾರೆ. ನಿಜ. ಅಥವಾ ಮಗು ಆದ್ರೆ ಲೆಕ್ಕಾಚಾರ ಮಾಡಿ ಒಂದೇ ಒಂದ್ ಮಗು, ಹೌದು. ಅದು ಎಷ್ಟೋ 35-40 ಹತ್ತತ್ರ ಆಗಿರ್ತಾರೆ. ಹ್ಮ್. ಅವಾಗ ಮಗು ಅಲ್ಲಿವರೆಗೂ ಯೋಚನೆ ಮಾಡಿರಲ್ಲ. ಹಾ. ಸೊ ಅಂತ ಮಕ್ಕಳು ಅಬ್ನಾರ್ಮಲ್ ಬುದ್ಧಿಮಾಂದ್ಯತೆಯಿಂದ ಹುಟ್ಟಿರ್ಬೋದು. ಹ್ಮ್. ಅದ್ರ ಜೊತೆಯಲ್ಲಿ ಇವರಿಗೆ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆನೂ ಜಾಸ್ತಿ. ಓಹೋ. ಪ್ರಕೃತಿಲಿ ಒಂದು ನಿಯಮ ಇದೆ. ಹಾ. ಮೊದಲೆಲ್ಲ ನೋಡಿ, ಈ ಸ್ತನ ಕ್ಯಾನ್ಸರ್ ತುಂಬಾ ಕಮ್ಮಿ ಇತ್ತು. ಹ್ಮ್. ನೀವು ಹಾಗೆ ನಮ್ಮ ಒಂದು ಜನರಲ್ ಪಾಪ್ಯುಲೇಷನ್ ಅಲ್ಲಿ ನೋಡಿದಾಗ ಹ್ಮ್. ತುಂಬಾ ಅಪರೂಪ, ಹೌದು. ಎಲ್ಲೋ ಒಬ್ಬೊಬ್ರಿಗೆ ಅಂತ. ಬಟ್ Correct. ಇತ್ತೀಚೆಗೆ ಇದು ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಹೌದು. ನಾವು ಸಂಪೂರ್ಣ ಒಂದು ನೈಸರ್ಗಿಕ ಕ್ರಿಯೆ ಅಂತ ಏನಿದೆ ಹ್ಮ್. ಅದಕ್ಕೆ ವಿರುದ್ಧವಾಗಿ ನಾವು ಹೋಗ್ತಾ ಇದೀವಿ. ಓಹೋ. ಈಗ ಯಾವುದೇ ಒಂದು ಜೀವಿ ಭೂಮಿ ಹ್ಮ್. ಮೇಲೆ ಹುಟ್ಟಿದೆ ಅಂತಂದ್ರೆ, ಹ್ಮ್. ಯಾವುದೇ ಜೀವಿ ಆಗ್ಲಿ, ಬ್ಯಾಕ್ಟೀರಿಯಾ, ವೈರಸ್, ಮೈಕ್ರೋ ಆರ್ಗಾನಿಸಮ್, ಎಲ್ಲಾ ಜೀವಿಗಳ ಮೊದಲ ಧ್ಯೇಯ ಅಂತ ನಾವೇನದು ಹ್ಮ್. ರಿಪ್ರೊಡಕ್ಷನ್. ಹ್ಮ್. ರಿಪ್ರೊಡಕ್ಷನ್ ನಮ್ದು ಧ್ಯೇಯ. Yeah. ಎಲ್ಲಾ ಪ್ರಾಣಿಗಳು, ಪಕ್ಷಿ ಎಲ್ಲದು. ಆದ್ರೆ ಮನುಷ್ಯ ಏನು ಅಂತಂದ್ರೆ ಸ್ವಲ್ಪ ಒಂದು ವಿಕಾಸದ ಹಂತದಲ್ಲಿ ನಾವು ಸ್ವಲ್ಪ ಬೆಳವಣಿಗೆ ಚೆನ್ನಾಗಿದೆ, ಕಲ್ಚರಲ್ ಎವಾಲ್ವ್ ಆಗಿರೋದ್ರಿಂದ ಹಾ. ನಾವು ರಿಪ್ರೊಡಕ್ಷನ್ ಜೊತೆಗೆ ಬೇರೆದನ್ನು ನಾವು ಸೇರ್ಸ್ಕೊಂಡಿದ್ದೀವಿ. ಒಂದು Correct. ಸಮಾಜ, ಒಂದು ಕುಟುಂಬ, ಎಲ್ಲ ಬೇರೆದೆಲ್ಲದೂ ಪ್ರಯಾರಿಟಿಗಳಿದೆ. ನಿಜ. ಆದ್ರೆ ಏನಾಗಿದೆ, ಮೇನ್ ಪ್ರಯಾರಿಟಿ ಏನು ಅಂತಂದ್ರೆ ರಿಪ್ರೊಡಕ್ಷನ್. ನಾನ್ ಇಲ್ದೆ ಹೋದ್ರು ನನ್ನ ಜೀನ್ಸ್ಗಳು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಹೋಗುತ್ತದೆ, ಅಂದ್ರೆ ಕಂಟಿನ್ಯೂ ಆಗುತ್ತೆ. ವಿ ಆರ್ ಇಮ್ಮಾರ್ಟಲ್ ಅಂತಾನೆ ಹೇಳ್ಬೋದು. ನಾವ್ ಯಾವತ್ತೂ ಸಾಯಲ್ಲ. ಕಾರಣ ಏನು ಅಂತಂದ್ರೆ, ನನ್ನ ದೇಹದಲ್ಲಿ ಏನು ಜೀನ್ಸ್ ಇರುತ್ತೆ ನಂದು, ಅದು ನನ್ನ ಮಗನಿಗೆ ಹೋಗುತ್ತೆ, ಅವನಿಂದ ನನ್ನ ಮೊಮ್ಮಗಿ, ಅಂದ್ರೆ ಅದು ಕಮ್ಮಿ ಆಗ್ತಾ ಬಂದ್ರು ಬಟ್ ಕಂಟಿನ್ಯೂ ಆಗುತ್ತೆ ಅಂತ. ಹಾಗಾಗಿ ಪ್ರಕೃತಿಯ ಒಂದು ನಿಯಮ ಏನು ಅಂತಂದ್ರೆ, ಪ್ರತಿಯೊಂದು ಜೀವಿ ಹುಟ್ಟಿದ್ಮೇಲೆ ಅದು ರಿಪ್ರೊಡಕ್ಷನ್ಗೆ ಒಳಪಡ್ಲೇಬೇಕು, ಅದು ತನ್ನ ಜನರೇಷನ್ ಕಂಟಿನ್ಯೂ ಮಾಡ್ಬೇಕು. ಆದ್ರೆ ನಾವೀಗ ಕಂಪ್ಲೀಟ್ ವಿರುದ್ಧ. ಅದಕ್ಕೆ ನಾವು ಕೆರಿಯರು, ನಾವು ತುಂಬಾ ಏನೋ ಹಣ ಗಳಿಸ್ಬೇಕು, ಕೀರ್ತಿ, ಕೆಲಸ, ಬೇರೆದೆಲ್ಲ ನಮ್ದು ಆಪ್ಷನ್ಸ್ ಈಗ ಬೇರೆ ಆಗ್ಬಿಟ್ಟಿದೆ ಅಲ್ಲ, ಪ್ರಯಾರಿಟಿಗಳು ಬೇರೆ. ಸೊ ಏನಾಗ್ತಾ ಇದೆ ಅಂದ್ರೆ, ಮದ್ವೆ ಆಗೋದಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ. ಮದ್ವೆ ಆದ ನಂತರ ಮಗು ಬೇಕು ಅನ್ನೋದನ್ನ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂತ ಬರ್ತಾರೆ. ಇದು ತುಂಬಾ ನಾವು ಮಾಡ್ತಿರೋ ದೊಡ್ಡ ತಪ್ಪು. ಪ್ರಕೃತಿಗೆ ವಿರುದ್ಧ ಅಂತ ಕಂಪ್ಲೀಟ್ ವಿರುದ್ಧ. ಅದು ಸರಿಯಾಗಿ ಪ್ರಕೃತಿಯ ತಕ್ಕಂಗೆ ನಾವು ಹೋದ್ರೆ ಏನು ಬರಲ್ಲ. ನಮ್ಮ ಹಿರಿಯರು ಯಾಕೆ ಎಷ್ಟು ಚೆನ್ನಾಗಿರ್ತಿದ್ರು ಅಂದ್ರೆ, ಪ್ರಕೃತಿಯ ಜೊತೆಯಲ್ಲಿ ಅಲ್ಲಿ ಏನಿದೆ ಅದರ ನಿಬಂಧನೆಗಳಿಗೆ ಒಳಪಟ್ಟು ನಾವು ನಡ್ಕೊಂತ ಇದ್ವಿ, ಚೆನ್ನಾಗಿರ್ತಾ ಇದ್ವು. ಈಗ ನಾವೇನ್ ಮಾಡ್ತಾ ಇದೀವಿ, ನಾವು ತುಂಬಾ ಬುದ್ಧಿವಂತರು, ಮನುಷ್ಯ ಅಂದ್ರೆ ಶ್ರೇಷ್ಠ ಪ್ರಾಣಿ ಅಂತ ಅನ್ಕೊಂಡಿದೀವಲ್ಲ, ಅದು ದೊಡ್ಡ ಸುಳ್ಳು ಅಂತ ಕೋವಿಡ್ ಬಂದ್ಮೇಲೆ ಗೊತ್ತಾಗಿದೆ ಎಲ್ಲಾರ್ಗುನು. ಆ ವೈರಸ್ಸೇ ಎಲ್ಲಾರ್ಗಿನ್ನ ಸ್ಮಾರ್ಟ್ ಅದು. ಹಾಗಾಗಿ ಮ್ಯೂಟೇಶನ್ ಆಗ್ತಾ ಇತ್ತು ನೋಡಿ. ಹಾಗಾಗಿ ಆದ್ರೆ ಆತರ ನಾವು ತಿಳ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಮಗು ಅನ್ನೋದನ್ನ ಪ್ರಯಾರಿಟಿ ಇಲ್ಲ. ಅದು ಲಾಸ್ಟ್, ಅದು ಆಪ್ಷನ್. ಮಗು ಅನ್ನೋದು ಲಾಸ್ಟ್. ನನ್ ಕೆಲ್ಸ, ಮನೆ ಆಗ್ಬೇಕು, ಕಾರ್ ಆಗ್ಬೇಕು, ಪ್ರಮೋಷನ್ ಎಲ್ಲ ಆದ್ಮೇಲೆ ಆಮೇಲೆ ನೋಡೋಣ, ಮಕ್ಕಳಾದ್ರೆ ನೋಡೋಣ ಅಂತ ಅಂತಿದೀವಿ. ಸೊ ಇದೇ ಮೇನು ನಮ್ಮ ಆರೋಗ್ಯ. ಅದರಲ್ಲೂ ಮುಖ್ಯವಾಗಿ ಕ್ಯಾನ್ಸರ್, ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಇದು ಅತ್ಯಂತ ಪ್ರಮುಖವಾದ ಕಾರಣ ಅಂತಾನೆ ಹೇಳ್ಬಹುದು. ಇದು ಯಾವ ರೀತಿ, ಈಗ ನಿಮ್ಗೆ ಅನ್ಸ್ಬೋದು, ಅಯ್ಯೋ ಮಕ್ಕಳಿಗೂ ಕ್ಯಾನ್ಸರ್ಗೂ ಹೆಂಗೆ ಸಂಬಂಧ, ಇದು ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಅಂತೀವಲ್ಲ, ಎಲ್ಲಿಗೆ ಸಂಬಂಧ ಅನ್ನೋದಾದ್ರೆ ಖಂಡಿತ ಇಲ್ಲ ಅಂತಾನೆ ನೀವು ಕನ್ವಿನ್ಸ್ ಆಗಲ್ಲ ಅಲ್ವಾ. ಹಾಗಾಗಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಹೆಣ್ಣು ಮಕ್ಕಳು ಮಗು ಅಂತ ಆಗ್ಬೇಕಾದ್ರೆ, ಗರ್ಭಿಣಿ ಆಗ್ತಾರಲ್ಲ, ಅವಾಗ ನಮ್ಮ ದೇಹದಲ್ಲಿ ಬೇಕಾದಷ್ಟು ಹಾರ್ಮೋನ್ಸ್ ಗಳಿರುತ್ತೆ. ಹೆಂಗಸರಲ್ಲಿ ಎಸ್ಟ್ರೋಜನ್ ಅಂತ ಹಾರ್ಮೋನ್ ಇರುತ್ತೆ. ಈಗ ಒಂದು ಹೆಣ್ಣು, ಅವಳಲ್ಲಿ ಅವಳ ಭಾವನೆಗಳೇ ಬೇರೆ, ಅವಳ ದೇಹದಲ್ಲಿರುವ ಅವಳ ಒಂದು ಎಲ್ಲದನ್ನು ಬೇರೆ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲಾ ತರನು ಗಂಡಿಗಿಂತ ಹೆಣ್ಣು ಸಂಪೂರ್ಣ ಬೇರೆನೆ. ಅದು ಏನಕ್ಕೆ ಅಂತಂದ್ರೆ ಹಾರ್ಮೋನ್.
Okay. ಇಡೀ ನಮ್ಮ ದೇಹದಲ್ಲಿ ಎಲ್ಲದನ್ನು ಪ್ಲೇ ಮಾಡೋದೇ ಹಾರ್ಮೋನ್. ಓಹೋ. ಅದು ನಮ್ಮ ದೇಹದ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಮ್ಮಂತ ಒಂದು ಆರೋಗ್ಯವಂತರು, ನಮ್ಮಂತ ಸಂತೋಷ ಹೊಂದಿರೋ ಅಂತವ್ರು, ಹ್ಯಾಪಿ ಪರ್ಸನ್ ಜಗತ್ತಲ್ಲಿ ಯಾರು ಇಲ್ಲ. ಅದು ಕೆಮಿಸ್ಟ್ರಿ ನಮಗೆ ಗೊತ್ತಾಗ್ಬೇಕು, ಯಾವ ತರ ಇರುತ್ತೆ ನಮ್ಮ ದೇಹದಲ್ಲಿ, ಏನೇನ್ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ, ಅದನ್ನ ನಾವು ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂತ. ಹೆಂಗಸರಲ್ಲಿ ಎಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಗಂಡಸರಲ್ಲಿ ಆಂಡ್ರೋಜನ್ ಅಂತ ನೀವು ಕೇಳಿರ್ಬೋದು. ಟೆಸ್ಟೋಸ್ಟಿರಾನ್ ಇದೆಲ್ಲ ಇರುತ್ತೆ. ಮೇಲ್ನೆಸ್ಗೆ ಅದು ಮತ್ತೆ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್ ಇದಕ್ಕೆಲ್ಲ ಅದನ್ನು ಆಂಡ್ರೋಜನ್ಸ್ಗಳು ತುಂಬಾ ಮುಖ್ಯ. ಹೆಂಗಸರಲ್ಲಿ ಎಸ್ಟ್ರೋಜನ್ ಅಂತ ನಾನು ಹೇಳಿದೆ. ಈಗೇನಾಗುತ್ತೆ, ಹೆಂಗಸು ಅವಳು ಋತುಮತಿ ಆಗ್ತಾಳೆ. 10 ವರ್ಷಕ್ಕೆ ಆ ಮಗುಗೆ ಋತುಮತಿ ಆದಾಗ ಎಸ್ಟ್ರೋಜನ್ ಅಲ್ಲಿವರೆಗೂ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಈಗ ಮಗು ಹುಟ್ಟುತ್ತಲ್ಲ, ಈಗ ಹೆಂಗಸರಲ್ಲಿ ಈ ಗಂಡಸರಲ್ಲಿ ಹೆಂಗಸಿನ ಹಾರ್ಮೋನು ಇರುತ್ತೆ, ಹೆಂಗಸರಲ್ಲಿ ಗಂಡಸಿನ ಹಾರ್ಮೋನು ಇರುತ್ತೆ. ಕೆಲವು ಸಲ ನೀವು ನೋಡಿರ್ಬೋದು, ಸ್ವಲ್ಪ ಗಂಡಸರಂಗ್ ಆಡ್ತಾರೆ ಕೆಲವೊಂದು ವಿಚಾರದಲ್ಲಿ. ಅಂದ್ರೆ ತುಂಬಾ ಟ್ರೇಸ್ ಕಮ್ಮಿ ಇರುತ್ತೆ ಅದು. ಹಾಗಾಗಿ ಅವರವರ ಗುಣ ಏನಿರುತ್ತೆ ಅವರು ಅದನ್ನ ಕಾಪಾಡ್ಕೊಂತ ಬರ್ತಾರೆ. ಸಣ್ಣ ಮಕ್ಕಳಲ್ಲೂ ಹಾರ್ಮೋನ್ಸ್ ಗಳೆಲ್ಲ ಇರುತ್ತೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಋತುಮತಿಯರಾದಾಗ ಎಸ್ಟ್ರೋಜನ್ ಏನಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಅಂದ್ರೆ ಅದು ಜಾಸ್ತಿ ಇರುತ್ತೆ, ನಮ್ಮ ಬ್ಲಡ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಎಸ್ಟ್ರೋಜನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಕೆಲವೊಂದು ಆರ್ಗನ್ಸ್ ಇದೆ. ಅದು ನಮ್ಮ ಒಂದು ಸ್ತನ ಆಗ್ಬೋದು, ಓವರಿಗಳಾಗ್ಬೋದು, ಒಳಗಡೆ ಗರ್ಭಕೋಶ ಏನಿದೆ ಅದರ ಪದರ ಆಗ್ಬೋದು, ಇಲ್ಲಿರೋ ಸೆಲ್ಸ್ ಇದೆಯಲ್ಲ, ಈ ಸೆಲ್ಸ್ ಮೇಲೆ ಒಂದು ರೆಸೆಪ್ಟಾರ್ಸ್ ಅಂತ ಇರುತ್ತೆ. ಇದೆಲ್ಲ ಹೆಂಗೆ ಲಾಕ್ ಅಂಡ್ ಕೀ ಥಿಯರಿ. ಕರೆಕ್ಟ್ ಪರ್ಫೆಕ್ಟ್ ಆಗಿ ಯಾವ ಲಾಕ್ಗೆ ಯಾವ ಕೀ ಹಾಕಿದಾಗ ಓಪನ್ ಆಗ್ಬೇಕು, ನಮ್ಮ ದೇಹ ಅದ್ಭುತ. ಅದು ಅಂತ ಅದೇ ಜಾಗಕ್ಕೆ ಹೋಗಿ ಅಲ್ಲೇ ಹೋಗಿ ಅದು ಲಾಕ್ ಓಪನ್ ಮಾಡ್ಬೇಕು. ಆ ತರ ಇದು ಮೆಕ್ಯಾನಿಸಮ್. ಈ ಹಾರ್ಮೋನ್ಸ್ ಗಳೇನ್ ಮಾಡುತ್ತೆ ಅಂದ್ರೆ ಆ ಸೆಲ್ಸ್ ಗಳ ಹತ್ರ ಹೋಗುತ್ತೆ. ಸೆಲ್ಸ್ ಹತ್ರ ಹೋಗಿ ಅದ್ರ ಮೇಲೆ ಒಂಥರ ಲಾಕ್ ಇದು ಕೀ, ಅದು ಲಾಕ್ ಅದನ್ನ ಓಪನ್ ಮಾಡುತ್ತೆ. ಮಾಡಿದಾಗ ಅದು ಒಳಗಡೆ ಹೋಗುತ್ತೆ. ಈ ಹಾರ್ಮೋನ್ಸ್ ಅಂದ್ರೆ ಒಂದು ಕೀ ಇದ್ದಂಗೆ ಅಂತ ಹೇಳ್ತೀವಿ. ಅದು ಹಾರ್ಮೋನ್ಸ್ ಅದು ಒಂಥರ ಅದು ಕೆಮಿಕಲ್. ಅದು ಡಕ್ಲೆಸ್ ಗ್ಲ್ಯಾಂಡ್ ಇಂದ ರಕ್ತದಲ್ಲಿ ಇರುತ್ತದೋ, ಆದ್ರೆ ಎಲ್ಲೆಲ್ಲೋ ಹೋಗಲ್ಲ. ಎಲ್ಲೋಗ್ಬೇಕು ಅಲ್ಲಿಗೆ ಮಾತ್ರ ನಿರ್ದಿಷ್ಟ ರೆಸೆಪ್ಟಾರ್ ಹತ್ರ ಮಾತ್ರ ಹೋಗಿ ಒಳಗಡೆ ಹೋಗುತ್ತೆ. ಸೊ ಈಗ ಏನಾಗುತ್ತೆ ಅಂದ್ರೆ ಸೆಲ್ಸ್ ಇದೆಯಲ್ಲ, ಈ ಬ್ರೆಸ್ಟ್ ಅಲ್ಲಿರೋ ಅಂತದ್ದು, ಓವರಿಲಿ ಇರೋದು ಎಂಡೋಮೆಟ್ರಿಯಂ, ಅಲ್ಲಿಗೆ ಹೋಗಿ ಅದರ ರೆಸೆಪ್ಟಾರ್ ಮೇಲೆ ಈ ಎಸ್ಟ್ರೋಜನ್ಗಳು ಅದ್ರ ಮೇಲೆ ಆಕ್ಟ್ ಮಾಡುತ್ತೆ. ಆಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ಅಲ್ಲಿ ಬೇಕಾದಷ್ಟು ಪ್ರಾಸೆಸ್ ನಡೆಯುತ್ತೆ. 10 ವರ್ಷದಿಂದ 50 ವರ್ಷದವರೆಗೂ ಒಂದು ಹೆಣ್ಣಿಗೆ ಈ ಎಸ್ಟ್ರೋಜನ್ ಪ್ರತಿದಿನ ಯಾವಾಗ್ಲೂ ಅದು ಅದ್ರ ಮೇಲೆ ಆಕ್ಟ್ ಮಾಡುತ್ತೆ. ಆಗ ಕೆಲವೊಂದು ಜೀನ್ಸ್ ಗಳನ್ನ ಆಕ್ಟಿವೇಟ್ ಮಾಡುತ್ತೆ, ನಡೀತಾ ಇರುತ್ತೆ. ಆದ್ರೆ ಗರ್ಭಿಣಿ ಆದಾಗ ಏನಾಗುತ್ತೆ, ಎಸ್ಟ್ರೋಜನ್ ಪ್ರಮಾಣ ಕಡಿಮೆ ಆಗಿ ಪ್ರೊಜೆಸ್ಟ್ರಾನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಎಸ್ಟ್ರೋಜನ್ ಬೇಕು, ಆದ್ರೆ ಸತತವಾಗಿ 40-50 ವರ್ಷಗಳು, ಒಂದು 10 ವರ್ಷದಿಂದ 50 ವರ್ಷ ಅಂದ್ರೆ 40 ವರ್ಷ ಆಯ್ತು. ಒಂದು ಹೆಣ್ಣಿಗೆ ಯಾವಾಗ್ಲೂ ಅದು ದೇಹದಲ್ಲಿ ಇದ್ರೆ ಅದರಿಂದ ತೊಂದರೆನೇ ಜಾಸ್ತಿ. ಹಾಗಾಗಿ ಗರ್ಭಿಣಿ ಆಗ್ಬೇಕಾದ್ರೆ ಏನಾಗುತ್ತೆ, ದೇಹದಲ್ಲಿ ಬೇಕಾದಷ್ಟು ಹಾರ್ಮೋನ್ ಫುಲ್ ಕಂಪ್ಲೀಟ್ ಒಳಗಡೆ ಬದಲಾವಣೆ ಆಗ್ಬಿಡುತ್ತೆ. ಯಾಕೆಂದ್ರೆ ಇನ್ನೊಂದು ಜೀವ ಅಲ್ಲಿ ಇರೋದ್ರಿಂದ ಪ್ರೊಜೆಸ್ಟ್ರಾನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಮತ್ತೆ ಪ್ರೋಸ್ಟೋಗ್ಲ್ಯಾಂಡಿನ್ ಅಂತ ಹೆರಿಗೆ ಸಂದರ್ಭದಲ್ಲಿ ಇನ್ನೊಂದು ಹಾರ್ಮೋನ್ ಬರುತ್ತೆ. ಈ ಎಸ್ಟ್ರೋಜನ್ ಕಮ್ಮಿ ಆದಾಗ ಏನಾಗುತ್ತೆ, ಈ ಒಂದು ನಮ್ಮ ಸೆಲ್ಸ್ ಗಳಿದೆಯಲ್ಲ, ಜೀವಕೋಶ, ಅದರಲ್ಲಿ ಡಿಫ್ರೆನ್ಸಿಯೇಷನ್ ಅಂತ ಒಂದು ಪ್ರಾಸೆಸ್ ಆಗುತ್ತೆ ಗರ್ಭಿಣಿ ಆದಾಗ ಮಾತ್ರ. ಗರ್ಭಿಣಿ ಆದ್ರೆ ಸೆಲ್ಸ್ ಗಳಲ್ಲಿ ಡಿಫ್ರೆನ್ಸಿಯೇಷನ್, ಮೆಚುರೇಷನ್ ಅಂತ ಆಗುತ್ತೆ. ಅಂದ್ರೆ ಅದು ಏನೋ ಒಂದು ಸ್ಟೇಜ್ ಅಲ್ಲಿ ಇರೋದು ಇನ್ನೊಂದು ಸ್ಟೇಜ್ಗೆ ಬದಲಾವಣೆ ಆಗುತ್ತಲ್ಲ, ಆ ಬದಲಾವಣೆಯಿಂದ ಏನಾಗುತ್ತೆ, ಆಕೆಗೆ ಸ್ತನ ಕ್ಯಾನ್ಸರ್ ಬರ್ದೇ ಇದ್ದಾಗೆ ಪ್ರೊಟೆಕ್ಷನ್. ಅದು ಇದು ಬದಲಾವಣೆ ಆಗ್ಬೇಕಿದು, ಇದು ಆಗ್ಲೇಬೇಕು. ಈಗ ಗರ್ಭಿಣಿಯಾದಾಗ ಏನಾಗುತ್ತೆ, ಆ ಒಂದು ಸೆಲ್ಸ್ ಗಳಿರುತ್ತಲ್ಲ, ಏನಕ್ಕೆ ಬ್ರೆಸ್ಟ್ ಅಲ್ಲಿ ಅದು ಮೆಚುರೇಷನ್ ಆಗೋದು ಅಂದ್ರೆ ಲ್ಯಾಕ್ಟೇಷನ್ಗೆ, ನೆಕ್ಸ್ಟ್ ಮಗುಗೆ ಹಾಲು ಕೊಡೋಂಥದ್ದೆಲ್ಲ ಪ್ರೋಸೆಸ್ ಆಗ್ಬೇಕಲ್ಲ. ಇದೆಲ್ಲ ಹೆಂಗೆ ಅಂದ್ರೆ ಕಾಯಿ ತರ ಇದೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಒಂದು ಕಾಯಿ ಅದು ಹಣ್ಣಾಗುತ್ತೆ. ಹಣ್ಣಾದಾಗ ಆ ಮಗು ಅದನ್ನ ಈ ಹಾಲು ಅದನ್ನ ಸೇವನೆ ಮಾಡುತ್ತಲ್ವಾ. ಈ ಮಕ್ಕಳೇ ಆಗದೆ ಇದ್ದಾಗ ಅದು ಕಾಯಂಗೆ ಇರುತ್ತೆ. ಕಾಯಿ ಅದು ಹಣ್ಣು ಆಗದೇ ಇಲ್ಲ, ಮೆಚುರೇಷನ್ ಆಗದೇ ಇಲ್ಲ, ಡಿಫ್ರೆನ್ಸಿಯೇಷನ್ ಆಗಲ್ಲ, ಮೆಚುರೇಷನ್. ಸೊ ಹಿಂಗೆ ಕಾಯಂಗೆ ಇದ್ದಾಗ ಎಸ್ಟ್ರೋಜನ್ ಪ್ರಮಾಣ ಯಾವಾಗ್ಲೂ ಇರೋದ್ರಿಂದ ಅದು ಬಹಳ ಸುಲಭವಾಗಿ ಟ್ಯೂಮರೋಜೆನಿಸಿಸ್ ಅಂತ ಅಂತೀವಿ. ಅದು ಸೆಲ್ಸ್ ಜಾಸ್ತಿ ಡಿವೈಡ್ ಆಗಕ್ಕೆ ಶುರು ಆಗುತ್ತೆ. ಡಿವೈಡ್ ಆಗಿ ಏನಾಗುತ್ತೆ, ಅಲ್ಲಿ ಗೆಡ್ಡೆಗಳಾಗಿ ಅದು ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಜಾಸ್ತಿ. ಈ ಪ್ರೆಗ್ನೆನ್ಸಿಲಿ ಈಗ ಕನ್ಸೀವ್ ಆಗ್ತಾರಲ್ವಾ ನೋಡಿ, ಅಂದ್ರೆ ಈಗ ಪ್ರೆಗ್ನೆನ್ಸಿ ಆಯ್ತು, ಒಂದು ಅಂಡಾಣು ವೀರ್ಯಾಣು ಜೋಡಣೆ ಆಗಿ ಅದು ಒಂದು ಫರ್ಟಿಲೈಸ್ ಆಯ್ತು, ಅದು ಹೋಗಿ ಈ ನಮ್ಮ ಯೂಟ್ರೈನ್ ವಾಲ್ ಇದೆಯಲ್ಲ ಅಲ್ಲಿ ಇಂಪ್ಲಾಂಟ್ ಆಯ್ತು, ಗರ್ಭ ಕೂರ್ತು ಅಂತಾರಲ್ಲ, ಆದ ತಕ್ಷಣ ಎಸ್ಟ್ರೋಜನ್ ಡ್ರಾಪ್ ಆಗುತ್ತೆ, ಡ್ರಾಪ್ ಆಗ್ಬಿಡುತ್ತೆ. ಸೊ ಡ್ರಾಪ್ ಆದಾಗ ನೋಡಿ, ಅಲ್ಲಿಂದ 1ನೇ ತಿಂಗಳಿಂದ 9ನೇ ತಿಂಗಳು
9 ತಿಂಗಳಾಯ್ತು, ಹ್ಮ್. ಆಮೇಲೆ 9 ತಿಂಗಳಾದ್ಮೇಲೆ ಡೆಲಿವರಿ ಆಗುತ್ತೆ, ಹಾ. ಆಮೇಲೆ ಮಗುಗೆ ಹತ್ತತ್ರ 1-1.5 ವರ್ಷ. ಅದಕ್ಕೆ ಜಾಸ್ತಿ ನೀವು ಮಗುಗೆ ನೀವು ಫೀಡಿಂಗ್ ಜಾಸ್ತಿ ಮಾಡಿ ಅಂತ ಹೇಳೋದು. ಹ್ಮ್. ನೀವು ಎಷ್ಟು ಫೀಡ್ ಮಾಡ್ತೀರಾ ನಿಮಗೆ ಅಷ್ಟು ಒಳ್ಳೇದು, ಓಹೋ. ಎಲ್ಲಾ ರೀತಿ ಮಗುಗೂ ಒಳ್ಳೇದು. ಹ್ಮ್. ನ್ಯೂಟ್ರಿಷನ್ ತುಂಬಾ ಚೆನ್ನಾಗಿ ಸಿಕ್ಕುತ್ತೆ, ಮಕ್ಕಳು ತುಂಬಾ ಹೆಲ್ತಿ ಆಗಿರ್ತಾರೆ, ಹ್ಮ್. ಮೆಂಟಲಿ ಫಿಸಿಕಲಿ. ಮತ್ತೆ ಹಾಲು ಕೊಡ್ಬೇಕಾದ್ರೆ ಮಗು ತಾಯಿ ಸಂಬಂಧ ಇರುತ್ತಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ಅದನ್ನ ರೀಪ್ಲೇಸ್ ಮಾಡೋಂಥದ್ದು ಇನ್ನು ಜಗತ್ತಲ್ಲಿ ಇನ್ಯಾವುದೂ ಇಲ್ಲ. ನೀವು ಎಷ್ಟು ಸಮಯ ಮಗು ಜೊತೆ ನೀವು ಇರ್ತೀರಾ, ಹಾ. ಮಗು ಮುಂದಿನ ದಿನದಲ್ಲಿ ಮೆಂಟಲಿ ಸ್ಟೇಬಲ್ ಅಷ್ಟು ಚೆನ್ನಾಗಿ ಆಗುತ್ತದೆ. ಓಹೋ. ನೀವು ಎಷ್ಟು ಮಗುನ ದೂರ ಮಾಡ್ತೀರಾ, ಹಾ. ಮೆಂಟಲಿ ಅನ್ಸ್ಟೇಬಲ್ ಅಲ್ಲದು ಮಗು. ಹ್ಮ್. ಅದಕ್ಕೆ ನೋಡಿ ಇತ್ತೀಚೆಗೆ ಮಕ್ಳುಗಳು ಹೌದೌದು. ಒಂದು ಸಣ್ಣ ಸಣ್ಣ ವಿಚಾರಗಳು, ಒಂದು ಮೊಬೈಲ್ ಕೊಡಿಸ್ಲಿಲ್ಲ ಅಂದ್ರೆ ಸಾಯೋದು, Correct. ಮತ್ತೆ ಮಾರ್ಕ್ಸ್ ಕಮ್ಮಿ, 1 ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹ್ಯಾಂಗ್ ಹೌದೌದು. ಮಾಡ್ಕೊಳ್ಳೋದು. ಹೌದೌದು. ಮೊದಲು ನೀವು ಯೋಚನೆ ಮಾಡಿ, ನಿಮ್ಮ ಕಾಲದಲ್ಲಿ ಊಟ ಇಲ್ಲದೆ ಹೋದ್ರೂನು ಒಡೆದು ಬಡ್ದು ಏನೇ ಮಾಡಿದ್ರು ಸ್ಟೇಬಲ್ ಆಗಿರ್ತಿದ್ರು, Correct. ಯಾರು ಸಾಯೋದಂತೂ ಏನು ಇರ್ತಾ ಇರ್ಲಿಲ್ಲ. ಹೌದೌದು. ಬಟ್ ಸ್ಯೂಸೈಡಲ್ ಟೆಂಡೆನ್ಸಿ ಏನಕ್ಕೆ ಅಂತಂದ್ರೆ, ಹ್ಮ್. ಆ ತಾಯಿ ಮಗುದು ಏನಿರುತ್ತೆ ಆ ದೇಹದ ಶಾಖ ಮಗುಗೆ ಸರಿಯಾಗಿ ಆಗದೆ ಇರೋದ್ರಿಂದ ಬ್ರೈನ್ ನೆಟ್ವರ್ಕಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಗುಗೆ. ಹ್ಮ್. ಸೊ ಇದು ಮಗುಗೂ ಬೆನಿಫಿಟ್. ಈಗ ಹಾಲು ಕೊಡೋದ್ರಿಂದ ಹ್ಮ್. ಅದು ಮೆಚ್ಯೂರ್ ಆಗುತ್ತಲ್ಲ ಸೆಲ್ಸ್ಗಳು, ಹೌದು. ಹಾಗಾಗಿ ಅದಕ್ಕೆ ಎಸ್ಟ್ರೋಜನ್ ರೆಸೆಪ್ಟಾರ್ಸ್ಗಳು ಒಂಥರ ಶಟ್ ಡೌನ್ ಆಗ್ಬಿಡುತ್ತೆ, ಓಹೋ. ಕ್ಲೋಸ್ ಆಗಿರುತ್ತೆ ಅವಾಗ. ಹ್ಮ್. 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 ಸೊ ನಿಮಗೆ ಹತ್ತತ್ರ 2.5-3 ವರ್ಷದವರೆಗೂ ಒಂದು ಮಗು ಏನಾರು ಆದ್ರೆ 3 ವರ್ಷದವರೆಗೂ ನಿಮ್ಗೆ ಎಸ್ಟ್ರೋಜನ್ ಇಂದ ಪ್ರೊಟೆಕ್ಷನ್ ಸಿಕ್ತು. ಹ್ಮ್. 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 ಹಿಂದಿನ ಕಾಲದಲ್ಲಿ 5 ಮಕ್ಕಳು 6 ಮಕ್ಕಳು ಹೌದು. ಅಥವಾ 7 ಮಕ್ಕಳು ಅಂತ ಇಟ್ಕೊಳ್ಳಿ, 7-3 21. ಹ್ಮ್. 21 ವರ್ಷ ನಿಮ್ಗೆ ಹ್ಮ್. ಎಸ್ಟ್ರೋಜನ್ ಇಂದ ಪ್ರೊಟೆಕ್ಷನ್. Correct. ಈಗ 40 ವರ್ಷದಲ್ಲಿ 20 ವರ್ಷ ನಿಮ್ಗೆ ಪ್ರೊಟೆಕ್ಷನ್ ಆದ್ರೆ ಇನ್ನು 20 ವರ್ಷ, 20 ವರ್ಷದಲ್ಲಿ ನಿಮ್ಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ. ಕಮ್ಮಿ. ಆದ್ರೆ ಹಾ. ಇವಾಗ ಏನಾಗ್ತಾ ಇದೆ, 40 ವರ್ಷದಲ್ಲಿ ನಮ್ಗೆ ಪ್ರೊಟೆಕ್ಷನ್ ಸಿಗ್ತಾ ಇರೋದು ಮ್ಯಾಕ್ಸಿಮಮ್ 1 ವರ್ಷ. ಒಂದ್ ಮಗು ಮಗು ಆಗಿದ ತಕ್ಷಣ ಫೀಡಿಂಗ್ ನಿಲ್ಲಿಸ್ಬಿಡ್ತಾರಲ್ವಾ, ಸೊ ನಿಲ್ಲಿಸ್ಬಿಡ್ತಾರೆ. ಹ್ಮ್. ಅದೆಲ್ಲ ಆದ್ರೆ ಓವ್ಯುಲೇಷನ್ ಶುರು ಆಗೋಗ್ಬಿಡುತ್ತೆ. ಮಗುಗೆ ಫೀಡಿಂಗ್ ನಿಲ್ಲಿಸಿದಾಗ ಓವ್ಯುಲೇಷನ್ ಶುರು ಅಂದ್ರೆ ಬಾಡಿಗೆ ಇದೆಲ್ಲ ಸಿಗ್ನಲ್ ಮೇಲೆ ನಿಂತಿರೋದು. ಫೀಡಿಂಗ್ ನೀವು ನಿಲ್ಲಿಸಿದಾಗ ಏನಾಗುತ್ತೆ ಅಂದ್ರೆ ದೇಹ ಪುನಃ ಥಿಂಕ್ ಮಾಡುತ್ತೆ, ಓ ಇದು ಎಲ್ಲ ಆಯ್ತು, ಇನ್ನೊಂದು ಮಗುಗೆ ರೆಡಿ ಮಾಡೋಣ ಅಂತ ಓವ್ಯುಲೇಷನ್ ಶುರು ಮಾಡ್ತೀವಿ. ಓವ್ಯುಲೇಷನ್ ಅಂಡಾಣು ಬಿಡುಗಡೆ ಆಗೋದು ನೆಕ್ಸ್ಟ್ ಇನ್ನೊಂದು ಪ್ರೆಗ್ನೆನ್ಸಿ ಬರ್ಲಿ ಅನ್ನೋದಕ್ಕೆ ಅದು ಬಿಡುಗಡೆ ಆಗ್ತಾ ಬರೋದು. ಅಂಡಾಣು ಬಿಡುಗಡೆ ಆಗೋ ಪರ್ಪಸ್ಸೇನೆ ಒಂದು ಜೀವಿ ಹುಟ್ಟಬೇಕು ಅನ್ನೋ ಒಂದು ಕಾರಣಕ್ಕೆ. ಸೊ ಇವಾಗ ಏನಾಗ್ತಿದೆ, ಹೆಣ್ಮಕ್ಳಿಗೆ ಒಂದು ಮಗು ಅದು 1 ವರ್ಷ ಪ್ರೊಟೆಕ್ಷನ್, ಯಾಕೆಂದ್ರೆ ಫೀಡಿಂಗು ಕಮ್ಮಿ ಅಲ್ವಾ, ಮ್ಯಾಕ್ಸಿಮಮ್ 2 ವರ್ಷ. ಕೆಲವರು ಯಾರು ಫೀಡಿಂಗ್ ಎಲ್ಲ ಮಾಡ್ತಾ ಇದ್ರೆ 2 ವರ್ಷ. ಹಿಂದಿನ ಕಾಲದಲ್ಲಿ ನಾನು ಹೇಳೋದು 21 ವರ್ಷ ಸಿಗ್ತಾ ಇತ್ತು. ಸೊ ಹೀಗಾಗಿ ಏನಾಗುತ್ತೆ ಅಂದ್ರೆ, ಇದು ಬ್ರೆಸ್ಟ್ ಸೆಲ್ ಅಥವಾ ಮೆಮರಿ ಸೆಲ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಮೆಮರಿ ಗ್ಲ್ಯಾಂಡ್ ಸೆಲ್ಸ್, ಇಲ್ಲಿ ರೆಸೆಪ್ಟಾರ್ಗಳು ಈ ಎಸ್ಟ್ರೋಜನ್ ನಿಂದ ಪ್ರೊಟೆಕ್ಷನ್ ಸಿಗದೆ ಇರೋದ್ರಿಂದ ಮೆಚುರೇಷನ್ ಆಗದೆ, ಡಿಫ್ರೆನ್ಸಿಯೇಷನ್ ಆಗದೆ ತೊಂದರೆ ಆಗುತ್ತೆ. ಇದು ಒಂದು. ಒವೇರಿಯನ್ ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂತಂದ್ರೆ, ನಿಮ್ಗೆ ಓವ್ಯುಲೇಷನ್ ಆಗುತ್ತೆ ಅಂತಂದಾಗ ನಿಮ್ಗೆ ಪ್ರತಿ ಸಲ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ಫ್ಲಮೇಷನ್ ಆಗುತ್ತೆ. ಅದು ಬಿಡುಗಡೆ ಆಗುತ್ತಲ್ಲ, ಬಿಡುಗಡೆ ಆದಾಗ ಅದು ಒಂದು ಥಿಂಕಿಂಗ್, ಅದು ಫರ್ಟಿಲೈಸ್ ಆಗ್ಬೇಕು ಅಂತ ಬಿಡುಗಡೆ ಆಗೋದಿಲ್ಲ. ಅಲ್ಲೂ ಸಹ ಏನಾಗುತ್ತೆ, ಆ ಒಂದು ಓವೆರಿಸ್ ಮೇಲೆ ಈ ಎಸ್ಟ್ರೋಜನ್ ಆಕ್ಟ್ ಮಾಡೋದ್ರಿಂದ ಅದು ಸಹ ತುಂಬಾ ಸಸೆಪ್ಟಬಲ್, ಅದು ಮೆಚೂರ್ ಆಗೋದಿಲ್ಲ. ಅಲ್ಲೂ ಸಹ ಅದು ಹಾಗೆ ಇರುತ್ತೆ, ಸೆಲ್ಲು ಡಿಫ್ರೆನ್ಸಿಯೇಟ್ ಆಗಲ್ಲ. ಡಿಫ್ರೆನ್ಸಿಯೇಷನ್ ಅಂದ್ರೆ ಬೇರೆ ಆಗೋದು, ಸ್ವಲ್ಪ ಮೆಚೂರ್ ಆಗೋದು ಅಂತಾನೆ ಇಟ್ಕೊಳ್ಳಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಅದು ಆಗದೆ ಇರೋದ್ರಿಂದ ಒನ್ಸ್ ಅಗೇನ್ ಎಸ್ಟ್ರೋಜನ್ ರೆಸೆಪ್ಟಾರ್ ಮೇಲೆ ಬೈಂಡ್ ಆಗಿ ಕೆಲವು ಜೀನ್ಸ್ ಗಳನ್ನ ಆಕ್ಟಿವೇಟ್ ಮಾಡೋದ್ರಿಂದ ಆ ಒವೇರಿಯನ್ ಕ್ಯಾನ್ಸರ್ ಬರುವ ಸಾಧ್ಯತೆನೂ ಜಾಸ್ತಿ. ಇದ್ರ ಜೊತೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತಾನು ನಾವ್ ಹೇಳ್ತೀವಿ. ಯಾರಿಗೆ ಮಗು ಆಗೋದಿಲ್ಲ ಅವ್ರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಏನಕ್ಕಾಗುತ್ತೆ ಅಂತಂದ್ರೆ, ಪ್ರತಿ ತಿಂಗಳು ಮುಟ್ಟು ಅಂತ ಏನಾಗುತ್ತೆ ಅವಾಗ ಬ್ಲೀಡಿಂಗ್ ಆಗುತ್ತಲ್ಲ, ಅದು ಎಂಡೋಮೆಟ್ರಿಯಲ್ ಒಂದು ಲೇಯರು ಒಳಗಡೆ ಇರೋಂಥದ್ದು ಅದು ಈಚೆ ಹೋಗೋದು. ಬ್ಲೀಡಿಂಗ್ ಅಂತ ರಕ್ತ ಎಲ್ಲ ಬರೋದು, ಒಂದು ಲೇಯರ್ ಪದರ ಕಳಚಿ ಹೋಗುತ್ತೆ. ಅದು ಒಂದು ರೆಡಿ ಆಗಿರುತ್ತೆ. ಆ ಪದರ ಏನಕ್ಕೆ ರೆಡಿ ಆಗಿರುತ್ತೆ ಅಂದ್ರೆ, ಆ ಅಂಡಾಣು ಬಿಡುಗಡೆ ಆಗುತ್ತೆ, ಅದು ಫರ್ಟಿಲೈಸ್ ಆಗುತ್ತೆ, ಬಂದು ಇಂಪ್ಲಾಂಟ್ ಆಗಕ್ಕೆ ಬಾಡಿ ರೆಡಿ ಮಾಡ್ಕೊಂಡಿರುತ್ತೆ. ರೆಡಿ ಮಾಡ್ಕೊಂಡು ಬಾಡಿ ರೆಡಿ ಇರುತ್ತೆ, ಬಟ್ ಆಗೋದಿಲ್ಲ ಅದು. ಅವಾಗ ಏನಾಗುತ್ತೆ ಅಂದ್ರೆ ಅದು ಕಳಚೋಗುತ್ತೆ. ಅದನ್ನ ಬ್ಲೀಡಿಂಗ್ ಅಂತ ನಾವು ಕರೆಯೋದು, ಎವ್ರಿ ಮಂತ್ ಆಗೋದು ಅಂತದ್ದು. ಅದಾದಾಗ ಏನಾಗುತ್ತೆ, ಒಳಗಡೆ ಅದು ಗಾಯ ತರ ಆಗುತ್ತೆ. ಗಾಯ ಅಂದ್ರೆ ದೊಡ್ಡ ಗಾಯ ಅಂತಲ್ಲ, ಊದ್ಕೊಳ್ಳೋದು, ಇನ್ಫ್ಲಮೇಷನ್ ಅಂತ ಕರಿತೀವಿ. ಬಾಡಿಲಿ ಎಲ್ಲಾ ಕಡೆ ಅದು ಇನ್ಫ್ಲಮೇಷನ್ ನಡೀತಾ ಇರುತ್ತೆ. ಅದೇನಾಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಪ್ರತಿ ತಿಂಗಳು ಆಗ್ತಾ ಬರುತ್ತಲ್ಲ, ಇನ್ಫ್ಲಮೇಷನ್ ಜಾಸ್ತಿ ಆದಂಗೆ ಎಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ. ಸೊ ಇವೆರಡು ಕಂಬೈನ್ ಆಗಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರೋದಕ್ಕೆ ಇದು ಒಂದು ಬಹಳ ಪ್ರಮುಖವಾದ ಕಾರಣ. ಹಾಗಾಗಿ ದೇಹದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗ್ಬೋದು, ಒವೇರಿಯನ್ ಕ್ಯಾನ್ಸರ್ ಆಗಿರ್ಬೋದು, ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಏನು ಅಂತಂದ್ರೆ, ನಲ್ಲಿ ಇದು ಪೇರೆಂಟಲ್ ಅಂತಂತಾರೆ, ಅಂದ್ರೆ ಮಕ್ಕಳೇ ಆಗದೆ ಇರೋಂಥದ್ದು, ಅಥವಾ ಆದ್ರೆ ಎಲ್ಲೋ ಒಂದು
ಮಗು ಆಗಂತದ್ದು. ಹೌದು. ಇಂಥದ್ದಿದ್ದಾಗ ನಮ್ಗೆ ಪ್ರೊಟೆಕ್ಷನ್ ತುಂಬಾನೇ ಕಮ್ಮಿ ಇರುತ್ತೆ. ಓಕೆ. ಇದ್ರ ಜೊತೆಗೆ ಏನಾಗುತ್ತೆ, ಆಲ್ರೆಡಿ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಏನಾದ್ರೂ ಕೆಲವು ಡೆತ್ಗಳಾಗಿರುತ್ತೆ, ಅಜ್ಜಿ ಯಾವುದೋ ಒಂದು ಬ್ರೆಸ್ಟ್ ಕ್ಯಾನ್ಸರು ಅಥವಾ ದೊಡ್ಡಮ್ಮನೋ ಚಿಕ್ಕಮ್ಮನೋ, ಅಂತ ಫ್ಯಾಮಿಲಿಲಿರೋ ಹೆಣ್ಣು ಮಕ್ಕಳು ಎಲ್ಲಾರ್ಗು ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಬೇರೆಯವ್ರಿಗೆ ಹೋಲ್ಸೋರೆ ಜಾಸ್ತಿ. ಓಕೆ. ಬೇರೆ ಫ್ಯಾಮಿಲಿಲಿ ಏನು ಕ್ಯಾನ್ಸರ್ ಇಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಕಮ್ಮಿ. ಬಟ್ ಈ ಫ್ಯಾಮಿಲಿಲಿ ಒಂದು ಸುಮಾರು ಜನ ಹೆಣ್ಮಕ್ಳಿಗಾಗಿರುತ್ತೆ. ಒಬ್ರಿಗೆ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಒಬ್ರಿಗೆ ಒವೇರಿಯನ್ ಕ್ಯಾನ್ಸರು, ಎಂಡೋಮೆಟ್ರಿಯಲ್ ಕ್ಯಾನ್ಸರು. ಈಗ ಎಲ್ಲ ಚೆನ್ನಾಗಿದ್ದಾರೆ ಬೇರೆ ಹೆಣ್ಮಕ್ಳು, ಬಟ್ ಎನಿ ಟೈಮ್ ಕ್ಯಾನ್ಸರ್ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ. ರಿಸ್ಕ್ ಫ್ಯಾಮಿಲಿ ಅಂತ ಕರಿತೀವಿ ನಾವು ಅದನ್ನ. ಹಾಗಾಗಿ ಇದೆಲ್ಲ ಇರೋದ್ರಿಂದ, ಮತ್ತೆ ಮಗುನು ಒಂದೇ ಮಗು, ಆಲ್ರೆಡಿ ಫ್ಯಾಮಿಲಿಲಿ ಕ್ಯಾನ್ಸರ್ ರಿಸ್ಕ್ ಇದೆ. ಅದ್ರ ಜೊತೆಗೆ ನಮ್ಮ ಡಯಟ್ ಎಲ್ಲ ಬರೀ ಜಂಕ್ ತಿನ್ನೋದೆಲ್ಲ, ನಾವು ಏನು ನ್ಯೂಟ್ರಿಟಿವ್ ಆಗಿ ಯಾವ್ದು ಆರ್ಗ್ಯಾನಿಕ್ ಅಲ್ಲ, ಎಲ್ಲ ಪೆಸ್ಟಿಸೈಡ್ ಆಗಿರೋಂಥದ್ದು ಇದಾಗಿರೋಂಥದ್ದೇ ಫುಡ್ ತಿಂತಾ ಇದೀವಿ. ನಮ್ಗೆ ಏನು ಬೇರೆ ದಾರಿ ಇಲ್ಲ. ಈಗ ನಾವು ಬದುಕ್ತಿರೋದೇ ಈ ಜಂಗಲ್, ಕಾಂಕ್ರೀಟ್ ಜಂಗಲ್ ಬೆಂಗಳೂರು ಅಂತ ಕಡೆ. ಆಮೇಲೆ ಎಲ್ಲ ಫಾಸ್ಟ್ ಫುಡ್, ಝೊಮ್ಯಾಟೊ, ಸ್ವಿಗ್ಗಿ, ಏನು ನಮ್ಗೆ ಆಪ್ಷನ್ ಇಲ್ಲ. ಯಾಕೆಂದ್ರೆ ವಿ ಬೋತ್ ಆರ್ ವರ್ಕಿಂಗ್ ಅಂತ ಅಂದಾಗ ಇಂಥದೆಲ್ಲ ಇದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಆನ್ಯುಯಲ್ ಆಫ್ಟರ್ 30 years 35 years ಪ್ರತಿ ವರ್ಷ ಒಂದು ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೋಬೇಕಾಗುತ್ತೆ. ಅದು ಮ್ಯಾಮೋಗ್ರಾಮ್ ಮಾಡಿ, ಏನಾದ್ರು ಗಂಟುಗಳಿದ್ಯಾ ಏನಾದ್ರು ಅಂತ ವರ್ಷಕ್ಕೊಮ್ಮೆ ಇವ್ರಂತೂ ಮಾಡ್ಲೇಬೇಕು. ಈಗ ನಾನು ಯಾವ ಫ್ಯಾಮಿಲಿ ಹೇಳದೆ, ರಿಸ್ಕ್ ಫ್ಯಾಮಿಲಿ, ಇವ್ರುಗಳು ಮಾಡ್ಕೊಂಡ್ರೆ ತುಂಬಾ ಬಿಗಿನಿಂಗ್ ಅರ್ಲಿ ಸ್ಟೇಜ್ ಅಲ್ಲೇ ಏನಾದ್ರು ಅದಿದ್ರೆ ತಕ್ಷಣ ಬ್ರೆಸ್ಟ್ ಕ್ಯಾನ್ಸರ್ 20 ವರ್ಷ ಬದುಕಿರೋರು ಇದ್ದಾರೆ. ಸರಿಯಾಗಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ಬೋದು. ಬ್ರೆಸ್ಟ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಅದು ಸರ್ವೈವಲ್ ರೇಟ್ ತುಂಬಾ ಜಾಸ್ತಿ. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬಂದ್ರೆ ಸರ್ವೈವಲ್ ರೇಟ್ ನಾನು ಕೇಳೇ ಇಲ್ಲ. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಆಗಿ ಬದುಕಿ ಉಳಿದಿದ್ದಾರೆ ಅನ್ನೋರು ಇಲ್ವೇ ಇಲ್ಲ. ಯಾಕೆಂದ್ರೆ ಗೊತ್ತೇ ಆಗೋದಿಲ್ಲ, ಅದು ಸಿಂಪ್ಟಮ್ಸ್ ಇರೋದಿಲ್ಲ. ನೀವು ಗೊತ್ತಾಗಿ ಡಾಕ್ಟರ್ ಡಯಾಗ್ನೋಸ್ ಮಾಡೋಷ್ಟಲ್ಲೇ ಅದು ಲಾಸ್ಟ್ ಸ್ಟೇಜಿಗೆ ಬಂದಿರುತ್ತೆ. ಇದು ತುಂಬಾ ಸುಲಭ, ಗೊತ್ತಾಗೋಗುತ್ತೆ ಇವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು. ಅದಕ್ಕೆ ಹೇಳ್ತಾರೆ ಸೆಲ್ಫ್ ಎಕ್ಸಾಮಿನೇಷನ್ ಅಂತಾರೆ. ಸಾಮಾನ್ಯವಾಗಿ ನಾವು ಯಾವಾಗ್ಲೂ ಅಷ್ಟೇ, ನಾವು ಬೇರೆ ಹೊರಗಡೆ ಜಗತ್ತಿಗೆ ಜಾಸ್ತಿ ಗಮನ ಕೊಡ್ತೀವಿ ಹೊರತು ನಮ್ಮ ಒಳ ಜಗತ್ತಿಗೆ ನಾವು ಗಮನ ಇಲ್ಲ. ನಮ್ದು ಯೂರಿನ್ ಕಲರ್ ಸರಿ ಇದೆಯಾ, ಸರಿಯಾಗಿ ಯೂರಿನ್ ಪಾಸ್ ಮಾಡ್ತಾ ಇದೀವಾ, ನಮ್ ಬೊವೆಲ್ ಹ್ಯಾಬಿಟ್ ಅಂದ್ರೆ ಮಲ ವಿಸರ್ಜನೆ ಸರಿಯಾಗಿ ಆಗ್ತಿದ್ಯಾ, ಈ ಕಲರ್ಸ್ ಸಹ ಇಂಡಿಕೇಟ್ ಮಾಡುತ್ತೆ ಒಳಗಡೆ ಏನಾಗುತ್ತೆ ತೊಂದರೆಗಳು. ಅದು ನಮ್ಮ ಸ್ಫುಟಮು, ಈಗ ಕೆಮ್ತೀವಿ, ಅದ್ರಲ್ಲಿ ಏನಾದ್ರೂ ಬ್ಲಡ್ ಏನಾದ್ರು ಬಂತು ಅಂದ್ರೆ ಒಳಗಡೆ ಏನೋ ಡ್ಯಾಮೇಜ್ ಇದೆ, ಏನೋ ಆಗಿದೆ, ಟಿಬಿ ಆಗಿರ್ಬೋದು ಅಥವಾ ಕೆಪಿಲರಿ ಬ್ರೇಕ್ ಆಗಿರುತ್ತೆ, ನಮ್ಗೆ ಶ್ವಾಸಕೋಶದ ತೊಂದರೆಗಳಾಗಿರ್ಬೋದು, ಕ್ಯಾನ್ಸರೇ ಆಗಿರ್ಬೋದು. ತಕ್ಷಣ ಹತ್ರ ಹೋಗ್ಬೇಕು ಅಂದ್ರೆ ಏನಾದ್ರು ಬದಲಾವಣೆ ಆದ್ರೆ. ಸೊ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಏನಾದ್ರು ಗೆಡ್ಡೆ ಏನಾದ್ರು ಆಗಿದ್ಯಾ, ಅದು ಕಲರ್ ಸ್ವಲ್ಪ ಇದಾಗುತ್ತೆ, ಊದ್ಕೊಂಡಿರುತ್ತೆ, ಬೇರೆ ಅದದ್ದು ಗುಣಲಕ್ಷಣಗಳು ಬೇಕಾದಷ್ಟಿದೆ ಬ್ರೆಸ್ಟ್ ಕ್ಯಾನ್ಸರ್. ಆಮೇಲೆ ಇದು ಎಂಡೋಮೆಟ್ರಿಯಲ್ ಅಲ್ಲಿ ಬ್ಲೀಡಿಂಗು ಸಿಕ್ಕಾಪಟ್ಟೆ ಹೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ಒಂದು ಸಲ ಏನಾದ್ರು ಮೆನ್ಸ್ಟ್ರೇಷನ್ ಅಂತ ಆದ್ರೆ, ಋತುಮತಿಯರಾದಾಗ ಒಂದು 4-5 ದಿನ ಆಗೋದು ಸರ್ವೇ ಸಾಮಾನ್ಯ. ಆರೋಗ್ಯವಂತರು ಅಂತಂದ್ರೆ ಫಸ್ಟ್ ಡೇ ಸ್ವಲ್ಪ ಜಾಸ್ತಿ ಇರುತ್ತೆ, ಸೆಕೆಂಡ್ ಡೇ, ಥರ್ಡ್ ಡೇ ಸ್ವಲ್ಪ ಆಗಿ ಗ್ರಾಜುಯಲ್ ಆಗಿ ಟೇಪರಿಂಗ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ. 5ನೇ ದಿನದಷ್ಟು ಅದಕ್ಕೆ ಕಂಫರ್ಟಬಲ್ ಆಗಿರ್ತಾರೆ. ಕೆಲವರಿಗೆ 10 ದಿನ ಆದ್ರೂ ನಿಂತಿರಲ್ಲ. ಆಮೇಲೆ ಹೆವಿ ಬ್ಲೀಡಿಂಗ್ ಅಂದ್ರೆ ಕ್ಲಾಟ್ಸ್ ತರ ಹೋಗ್ತಾ ಇರುತ್ತೆ. ಆಮೇಲೆ ತುಂಬಾ ಅಂದ್ರೆ ನಿಮ್ಗೆ ಋತುಸ್ರಾವ ಇದ್ರೂ ನೀವು ಎಲ್ಲಾ ಕೆಲಸ ಮಾಡ್ಕೋಬಹುದು. ಆ ತರ ನೀವಿದ್ರೆ ಅಚ್ಚುಕಟ್ಟಾಗಿ ನಿಮ್ಗೆ ಆರೋಗ್ಯವಂತರು ಅಂತ. ಇಲ್ಲ ನನಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಬ್ಲೀಡಿಂಗು ಸಿವಿಯರ್ ಆಗ್ತಾ ಇದೆ ಅಂತಂದ್ರೆ ಏನೋ ಒಳಗಡೆ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ. 5 ದಿನಕ್ಕಿಂತ ಜಾಸ್ತಿ ಇದ್ರೆ ಸಿವಿಯರ್ ಇರುತ್ತೆ, ಕೆಲವರಿಗೆ ತುಂಬಾ ಜಾಸ್ತಿ ಇರುತ್ತೆ, ಅವ್ರಿಗೆ ಎದ್ದು ಕೂತ್ಕೊಳ್ಳಕ್ಕೆ ಆಗದೆ ಇರೋಷ್ಟಿರುತ್ತೆ. ಅಂತದೆಲ್ಲ ಇದ್ದಾಗ ಸ್ವಲ್ಪ ತೋರಿಸ್ಕೋಬೇಕದು ಏನಾಗಿದೆ, ಒಳಗಡೆ ಏನಾರು ಇನ್ಫೆಕ್ಷನ್ ಗಳಾಗಿದ್ಯಾ, ಈ ಕಾರಣಗಳು ಬೇಕಾದಷ್ಟು ಇರುತ್ತೆ. ಕ್ಯಾನ್ಸರ್ ಒಂದೇ ಅಂತಲ್ಲ, ಬಟ್ ಅದೆಲ್ಲ ಇಂಡಿಕೇಶನ್, ಅದು ಏನು ತೊಂದರೆ ಅಂತ. ಹಾಗಾಗಿ ಇಂಥದೆಲ್ಲ ಇದ್ದಾಗ ಅವರು ವೈದ್ಯರ ಹತ್ರ ಹೋದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್ ಇವಕ್ಕೆಲ್ಲ ತುಂಬಾ ಚೆನ್ನಾಗಿ ಅದನ್ನ ನಾವು ಬೇಕಾದಷ್ಟಿದೆ. ಈಗಂತೂ ನಮ್ಮ ಟೆಕ್ನಾಲಜಿ ಆಗ್ಬೋದು, ಮಾಡರ್ನ್ ಮೆಡಿಸಿನ್ ಎಲ್ಲ ಇದೆಯಲ್ಲ, ಇಮ್ಯುನೋಥೆರಪಿ ಅಂತೆಲ್ಲ ಇದೆ, ತುಂಬಾ ಚೆನ್ನಾಗಿ ಮೊನೋಕ್ಲೋನಲ್ ಆಂಟಿಬಾಡೀಸ್ ಎಲ್ಲ ಕೊಡ್ತಾರೆ. ಎಕ್ಸಲೆಂಟ್ ವರ್ಕ್ ಆಗುತ್ತೆ. ಬೇಗ ವಾಸಿ ಆಗುತ್ತಾ? ಇದು ಬ್ರೆಸ್ಟ್ ಕ್ಯಾನ್ಸರ್ 20 ವರ್ಷ 25 ವರ್ಷ ಬದುಕಿದ್ದಾರೆ. ಅಂದ್ರೆ ಇಲ್ಲೆಲ್ಲ ಏನಂದ್ರೆ ಫಾಲೋ ಅಪ್ ಮಾಡ್ಬೇಕಿದ್ನ. ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡು ನಾನು ಇನ್ನ ಚೆನ್ನಾಗಿದ್ದೀನಿ ಅಂತಲ್ಲ, ಮಧ್ಯ ಒಂದು 6 ತಿಂಗಳು, ವರ್ಷಕ್ಕೊಂದ್ಸಲ ಏನಂದ್ರೆ ಇದು ಸೆಲ್ಸ್ ಮೈಕ್ರೋಸ್ಕೋಪಿಕ್ ಅಂದ್ರೆ ನಿಮ್ಗೆ ಮೈಕ್ರೋಸ್ಕೋಪ್ ಅಲ್ಲಿ ಮಾತ್ರ ನೀವು ನೋಡೋ ಅಂತದ್ದು. ಅದು ಹಾಗೆ ಕಾಣಲ್ಲ. ನಿಮ್ಗೆ ಗೆಡ್ಡೆ ಆಗ್ಬೇಕು ಅಂದ್ರೆ ಅದಕ್ಕೊಂದಷ್ಟು ದಿನ ಟೈಮ್ ಆಗಿರುತ್ತೆ. ಸೊ ಮೈಕ್ರೋಸ್ಕೋಪಿಕ್ ಇರೋದ್ರಿಂದ ನೀವು ಅದು ಯಾವ್ದೇ ಟೈಮ್, ಈಗ ನಾವ್ ಏನೇ ಟ್ರೀಟ್ಮೆಂಟ್, ಈಗ ಸರ್ಜರಿ ಮಾಡಿದ್ರು ಒಂದೇ ಒಂದು ಮೈಕ್ರೋಸ್ಕೋಪಿಕ್ ಸೆಲ್ ಉಳ್ಕೊಂಡ್ರು ಸಾಕದು. ಅದು ಡಿವೈಡ್ ಆಗಿ ಕ್ಯಾನ್ಸರ್ ಆಗ್ಬಿಡುತ್ತೆ. ಕ್ಯಾನ್ಸರ್ ಒಂದೇ ಒಂದ್ ಸೆಲ್ ಉಳ್ಕೊಂಡ್ರು ಸಾಕು. ಅದೇ ತರ ಅದ್ರದ್ದು ಪ್ರೊಜೆನೇಟರ್ ಸೆಲ್ಸ್ ಗಳೆಲ್ಲ ಇರುತ್ತೆ, ಸ್ಟೆಮ್ ಸೆಲ್ಸ್ಗಳು, ಅಲ್ಲೂ ಬದಲಾವಣೆಗಳಾದ್ರೆ ರಿಲ್ಯಾಪ್ಸ್ ತುಂಬಾ ಜಾಸ್ತಿ.
ಮೇಡಮ್ ಹಾಗಿದ್ರೆ ಈಗ ಒಮ್ಮೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಏನಾದ್ರು ಬಂದ್ರೆ ಹ್ಮ್ ಅದು ವಾಸಿ ಆಯ್ತಂತ ಆತರ ಅನ್ಕೊಳ್ವಾ ಇಲ್ಲಿ ಮತ್ತೆ ವಾಸಿ ಪದೇ ಪದೇ ಅಂತಲ್ಲ, ಇದು ಟ್ರೀಟ್ಮೆಂಟ್ ಈಗ ಮಾಡ್ಬೇಕಾಗತ್ತಾ? ಈ ಎಲ್ಲಾ ಕಾಯಿಲೆ ಇದೆಯಲ್ಲ ಹ್ಮ್. ಪರ್ಮನೆಂಟ್. ಈಗ ಡಯಾಬಿಟಿಸ್ ಅಂತ ಬಂದ್ರೆ ಮಧುಮೇಹ ಅಂದ್ರೆ ವಾಸಿಯೇ ಅಂತಲ್ಲ, ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ ಹೌದು, ಹೌದು. ಆ ತರ. ಒಬಿಸಿಟಿ ಅಂತಂದ್ರೆ ಒಂದ್ಸಲ ಒಬಿಸ್ ಅಂತ ನಾನು ಶುರು ಆಯ್ತು ಅಂದ್ರೆ ಫುಡ್ ಜಾಸ್ತಿ ಇರೋ ಪುನಃ ಪುನಃ ಒಬಿಸ್ ಆಗ್ತಾನೆ ಇರ್ತೀವಿ. ಸೊ ಅದೇ ರೀತಿ ಇದು ಕೂಡ ಇದು ಇದು ಕಂಟಿನ್ಯೂಸ್ ನಾವು ಸಾಯೋವರೆಗೂ ಒಂದು ಲೆವೆಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ನಾವು ನಿಗಾ ವಹಿಸಲೇಬೇಕು ಅದ್ರ ಬಗ್ಗೆ. ನಿಗಾ ವಹಿಸ್ಲೇಬೇಕು. ಕೆಲವರಿಗೆ ಏನು ಆಗದೇನೂ ಇರ್ಬೋದು. ರಿಲ್ಯಾಪ್ಸ್ಗಳು ಒಬ್ಬರಿಂದ ಒಬ್ಬರಿಗೆ ಬೇರೆ ಆಗ್ತಾ ಬರುತ್ತೆ. Okay. ಪರ್ಸನ್ ಟು ಪರ್ಸನ್ ಇದನ್ನ ನಾವು ಜನರಲೈಸ್ ಮಾಡಕ್ಕೆ ಆಗೋದಿಲ್ಲ. ಹ್ಮ್. ಒಬ್ಬರಿಗೆ ರಿಲ್ಯಾಪ್ಸ್ ಬೇಗ ಆಗ್ಬೋದು, ಒಬ್ಬರಿಗೆ ನಿಧಾನ ಆಗ್ಬೋದು. ಹಾಗಾಗಿ ಇದ್ರ ಬಗ್ಗೆ ನಿಗಾ ವಹಿಸ್ಬೇಕು. ಮೇನ್ ಮೂಲ ಕಾರಣ ಬೇಕಾದಷ್ಟು ಅದರ್ ಫ್ಯಾಕ್ಟರ್ಸ್ಗಳೆಲ್ಲ ಇದೆ ಇದರಲ್ಲಿ, ಇಲ್ಲ ಅಂತಲ್ಲ. ಇದು ಮಕ್ಕಳಾಗದೇ ಇರೋ ಅಂತದೇನಿದೆ ಅದು ಬಹಳ ಪ್ರಮುಖವಾದ ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದ್ರ ಜೊತೆಗೆ ಇತ್ತೀಚೆಗೆ ನಾವು ನೋಡಿ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಬಳಕೆ ಮಾಡ್ತೀವಲ್ಲ, ಹ್ಮ್. ಅದರಲ್ಲಿ ಕೆಮಿಕಲ್ಸ್ಗಳು ಜಾಸ್ತಿ ಇದೆ. ಹಾ. ಬಿಸ್ಫಿನಾಲ್ ಅಂತಿದೆ, ಥ್ಯಾಲೇಟ್, ಡಯಾಕ್ಸಿನ್, ಇದೆಲ್ಲ ಕಾರ್ಸಿನೋಜನ್. ಹಾಗಾಗಿ ನಮಗ್ ಗೊತ್ತಿಲ್ಲದೆ ನಾವು ಅದನ್ನ ಸೇವನೆ ಮಾಡ್ತಾನೆ ಇರ್ತೀವಿ. ಈಗ ಹೊರಗಡೆ ಹೋದಾಗಂತೂ ನಾವು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿರೋ ನೀರು ಕುಡಿತೀವಿ, ತಗೊಂಡೋಗ್ತೀವಿ. ಬಟ್ ಸ್ಟಿಲ್ ಅಷ್ಟೊಂದು ಎಲ್ಲಿ ಕ್ಯಾರಿ ಮಾಡಕ್ಕಾಗುತ್ತೆ? ಪ್ಲಾಸ್ಟಿಕ್ ಒಂಥರ ಅವಿಭಾಜ್ಯ ಅಂಗ ತರ ಆಗಿದೆ ಅದು. ಆದ್ರೆ ಆದಷ್ಟು ಕಡಿಮೆ ಮಾಡಬೇಕು. ಕಮ್ಮಿ ಮಾಡ್ಬೇಕು. ಈಗ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ಬೋದು. ನಾವು ಯಾವ್ದು ಈಗ ಕಾಪರ್ ಇದ್ರದ್ದು ಬರುತ್ತೆ, Correct. ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಬರುತ್ತೆ, ಫ್ಲಾಸ್ಕ್ ಗಳು ಬರುತ್ತೆ ತುಂಬಾ ಹೌದು. ಚೆನ್ನಾಗಿರೋದು. ಹ್ಮ್. ಅಥವಾ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಗಳು ಬರುತ್ತೆ, ಹಾ. ಅದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರುತ್ತಲ್ಲ, ಅಲ್ಲಿ ಏನು ರಿಯಾಕ್ಷನ್ಗಳು ಆಗಲ್ಲ, ಕಮ್ಮಿ ಅದು. ಇದು ಬೇರೆದ್ರಲ್ಲೆಲ್ಲ ರಿಯಾಕ್ಷನ್ ಜಾಸ್ತಿ ಇರುತ್ತೆ. Okay. ಸೊ ಅದು ಬಿಸಿಲು ಬಿದ್ದಾಗ ಅಂದ್ರೆ ಹೈ ಟೆಂಪರೇಚರ್ ಆಗ್ಬೇಕು. ಸೊ ಅವೆಲ್ಲ ಲೀಚ್ ಆಗುತ್ತೆ, ಕೆಮಿಕಲ್ಸ್ಗಳು ಆಹಾರಕ್ಕೆ ನೀರಿಗೆ ಎಲ್ಲ ಸೇರ್ಕೊಳ್ಳೋದ್ರಿಂದ. ಒನ್ ಆಫ್ ದ ರೀಸನ್ ಅದು ಬಿಸ್ಫಿನಾಲ್ ಅಂತಾರೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಆದಷ್ಟು ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ಇದೆಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಅಂದ್ರೆ ಇದೆಲ್ಲ ತುಂಬಾ ಸುಲಭ. ಈ ಕಾಯಿಲೆಯಿಂದ ನಾವು ಪ್ರೊಟೆಕ್ಷನ್ ತಗೊಳ್ಳೋದಾದ್ರೆ ಆ ನಾಲೆಡ್ಜ್ ನಮ್ಗಿರ್ಬೇಕಷ್ಟೇ. Correct, correct. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಮುಖ್ಯವಾಗಿ ಮಹಿಳೆಯರಿಗೆ ಯಾವ ರೀತಿಯ ಕ್ಯಾನ್ಸರ್ಗಳು ಬರುತ್ತೆ, ಅದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಇತರ ಕ್ಯಾನ್ಸರ್ ಇರ್ಬೋದು, ಅದ್ರ ಬಗ್ಗೆ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಅದರ ಲಕ್ಷಣಗಳು ಹೇಗಿರುತ್ತೆ, ಮತ್ತೆ ವೈದ್ಯಕೀಯವಾಗಿ ಕಾರಣ ಏನು, ಮುಖ್ಯವಾಗಿ ಜೀವನ ಶೈಲಿ ಹೇಗಿರಬೇಕು, ಅದರ ವಿರುದ್ಧವಾಗಿ ಹೋದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.